ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಅಲ್ಲಿಂದ ಏನು ಮೇಕೆದಾಟಿಯಿಂದ ಪಾದಯಾತ್ರೆಯನ್ನು ಬೆಂಗಳೂರಿಗೆ ತಗೊಂಡೋದ್ರಲ್ಲ, ಅದಕ್ಕೆ ಸುದೀಪು, ಶಿವಣ್ಣ, ಯಶು, ದರ್ಶನ್ನು ಎಲ್ಲರೂ ಬರಬೇಕಿತ್ತಾ? ಅದು ನೀವೇನು ನೀವು ಕರ್ನಾಟಕದ ಜನರ ಪರವಾಗಿ ಗೋಕಾಕು ಚಳವಳಿ ನಡೆದಿತ್ತಲ್ಲ, ಆ ಥರ ಮಾಡಿದ್ರೆ ನೀವು ಮಾಡಿದ್ದು ಮೇಕೆದಾಟಿಂದ ಬೆಂಗಳೂರುವರೆಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರಣ್ಣ ನಿಮ್ಮ ಕಟೌಟ್ ಹಾಕ್ಕೊಂಡು ಅದಕ್ಕೆ ಸುದೀಪ್ ಬಂದುಬಿಟ್ಟು ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ? ಅದಕ್ಕೆ ಶಿವಣ್ಣ ಬರೋಕ್ಕಾಗುತ್ತಾ? ಯಶ್ ಬರೋಕ್ಕಾಗುತ್ತಾ? ದರ್ಶನ್ ಬರೋಕ್ಕಾಗುತ್ತಾ? ಅಥವಾ ಇನ್ಯಾವುದೇ ನಟರು ಬರೋಕ್ಕಾಗುತ್ತಾ? ಕಾಂಗ್ರೆಸ್ ಜಾತ್ರೆ ಮಾಡಿಕೊಂಡು ಅದು ಚುನಾವಣಾ ಪೂರ್ವಭಾವಿಯಾಗಿ ಮಾಡಿದಿರಿ ನೀವು. 2023ರಲ್ಲಿ ಮಾಡಿದ್ದು ನೀವು. ಆಗ ನೀವು ಚುನಾವಣೆ ಹತ್ತಿರ ಬಂದಿದೆ ಅಂತ ರಾಜಕೀಯ ಪ್ರೇರಿತವಾಗಿ ಮಾಡಿದೆ. ನಿಮ್ಮ ಲೀಡರ್ಗಳ ಕಟೌಟ್ ಹಾಕ್ಕೊಂಡು ಬೇರೆಯವ್ರು ಬಂದು ನಿಂತ್ಕೊಳ್ಳೋಕ್ಕೆ ನಿಮ್ಮ ಪಾರ್ಟಿ ಕಾರ್ಡ್ ಹೋಲ್ಡರ್ಗಳವರು. ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದರೆ, ಒಂದು ನಂಬರ್ 1 ಸಿದ್ದರಾಮಯ್ಯನವರು, ನಂಬರ್ 2 ಡಿ ಕೆ ಶಿವಕುಮಾರ್, ಒಬ್ಬರು ಮುಖ್ಯಮಂತ್ರಿ, ಇನ್ನೊಬ್ಬರು ಉಪಮುಖ್ಯಮಂತ್ರಿ. ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಗೂಂಡಾರಾಜ್ ನಡೆಸ್ತಾ ಇದ್ದಾರೆ. ಅಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ನೀನು ಕರ್ನಾಟಕ ನಿಮ್ಮದೇನು ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವರೇ? ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ? ಯಾವ ಹೋರಾಟ ಮಾಡಿದ್ರಿ ನೀವು?